ಅಕ್ರಮವಾಗಿ ವಿದೇಶಿ ಚಾಕೊಲೇಟ್ ಆಮದು ಮತ್ತು ಮಾರಾಟ ಮಾಡಲಾಗ್ತಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ನರೇಂದ್ರ ಎಂಬ ಆರೋಪಿಯನ್ನ ಪೊಲೀಸರು ಈಗ ಬಂಧಿಸಿದ್ದಾರೆ. ವಿದೇಶಿ ಚಾಕೊಲೇಟ್ ಅನ್ನ ತರಿಸಿ ಈತ ನಕಲಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಮಾರಾಟವನ್ನ ಮಾಡ್ತಾ ಇದ್ದ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಹಿತಿ ಪ್ರಕಾರ 1 ಕೋಟಿಗೂ ಅಧಿಕ ಮೌಲ್ಯದ ಚಾಕ್ಲೇಟ್ ಹಾಗೆ ಇತರೆ ವಸ್ತುಗಳನ್ನು ಪೊಲೀಸರು ನರೇಂದ್ರ ಎಂಬ ವ್ಯಕ್ತಿಯಿಂದ ವಶಪಡಿಸಿಕೊಂಡಿದ್ದಾರೆ. ಸದ್ಯ ಆತನನ್ನ ಬಂಧಿಸಿದ್ದಾರೆ. ವಿದೇಶಿ ಚಾಕ್ಲೇಟ್ಗಳನ್ನು ಅಕ್ರಮವಾಗಿ ಈತ ಆಮದು ಮಾಡಿಕೊಂಡು ಇನ್ನು ನಕಲಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಇಲ್ಲಿ ಆತ ಮಾರಾಟ ಮಾಡ್ತಾ ಇದ್ದ. ಸದ್ಯ ಈಗ ಬಂಧಿತ ಆರೋಪಿಯಿಂದ 1 ಕೋಟಿಗೂ ಅಧಿಕ ಮೌಲ್ಯದ ಚಾಕ್ಲೇಟ್ ಹಾಗೆ ಇತರೆ ವಸ್ತುಗಳು ಗಮನಿಸ್ತಾ ಇದ್ದೀರಾ ನೀವು ಕೂಡ ಬೇರೆ ಬೇರೆ ತಿನಿಸುಗಳನ್ನು ಕೂಡ ಸದ್ಯಕ್ಕೆ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನರೇಂದ್ರ ಬಂಧಿತ ಆರೋಪಿ ವಿದೇಶದಿಂದ ಚಾಕ್ಲೇಟ್ ಅನ್ನ ತರಿಸಿಕೊಂಡು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದ ನಕಲಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಈತ ಮಾರಾಟವನ್ನ ಮಾಡ್ತಾ ಇದ್ದ. ಇನ್ನು ಸದ್ಯ ಕಲಾಸಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಡೌನ್ನಲ್ಲಿ ಚಾಕ್ಲೇಟ್ ಹಾಗೆ ಇತರೆ ಪದಾರ್ಥಗಳನ್ನ ಪೊಲೀಸರು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಲ್ಲಿದ್ದಂತಹ ಪದಾರ್ಥಗಳನ್ನು ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆಯನ್ನ ನಡೆಸಿದ್ರು ಸಿಸಿಬಿ ಅಧಿಕಾರಿಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.